ನಮಸ್ಕಾರ. ನಾನು ಮುತ್ತನಶಿವಳ ಅಂತೇಳಿ ರಾಷ್ಟ್ರೀಯ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಯಾವುದೋ ಮೊನ್ನೆ ತಾನೇ ಉಡುಪಿಯ ಪೇಜಾವರ ಮಠದ ಶ್ರೀಗಳಾದಂಥವರು ಹಿಂದೂಗಳನ್ನು ಗೌರವಿಸುವಂಥ ಸಂವಿಧಾನ ಬೇಕು, ಈ ಸಂವಿಧಾನ ನಮಗೆ ಬೇಡ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅದನ್ನು ನೋಡಿದರೆ ನಮಗೆ ಭಾಳ ನೋವಾಗ್ತದೆ ಮನಸ್ಸಿಗೆ. ಈ ಸ್ವಾಮಿ ವಿವೇಕಾನಂದ ಹುಟ್ಟಿದಂಥ ನಾಡಿದು, ಬಸವಣ್ಣಂಥವ್ರು ಹುಟ್ಟಿದಂಥ ನಾಡು, ಸಾಧು ಸಂತರು ಹುಟ್ಟಿದಂಥ ಈ ಪುಣ್ಯಭೂಮಿಯಲ್ಲಿ ಶ್ರೀಗಳು ಕೂಡ ಹುಟ್ಟಿದ್ದಾರೆ. ಯಾವುದೇ ದೇವರು ಜಾತಿ ಧರ್ಮ ಅಂತ ವಿಂಗಡಣೆ ಮಾಡಿಲ್ಲ, ಅದನ್ನು ಮಾಡಿಕೊಂಡಿದ್ದು ನಾವು. ಇದನ್ನು ಶ್ರೀಗಳ ಹೇಳಿಕೆಯನ್ನು ನೋಡಿದರೆ ನಮ್ಮ ದೇಶದ ಸಂವಿಧಾನವನ್ನು ನೇರವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬರನ್ನು ನೇರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮನುಷ್ಯ ಸಂಸ್ಕೃತಿಯನ್ನು ತಗೊಂಡು ಬರ್ಬೇಕಂತಕ್ಕಂಥ ವಿಚಾರ ಶ್ರೀಗಳ ಒಂದು ವಿಚಾರದಲ್ಲಿದೆ. ಮನುಷ್ಯ ಸಂಸ್ಕೃತಿ ಏನಿರ್ತೈತಿ, ಶುದ್ಧರು ಯಾರು ಶಿಕ್ಷಣವನ್ನು ಕಲಿಯಬಾರದು, ಶುದ್ಧರು ಯಾರು ವಿದ್ಯಾವಂತರಾಗಬಾರ್ದು, ಶುದ್ಧರು ಯಾರು ಸಂಸ್ಕೃತಿಯನ್ನು ಕಲಿಬಾರ್ದು ಅಂತಕ್ಕಂಥ ವಿಚಾರವನ್ನು ಮನುಷ್ಯ ಸಂಸ್ಕೃತಿ ಇರ್ತೈತಿ. ಅಂತ ಮನುಷ್ಯ ಸಂಸ್ಕೃತಿ, ಮನುಷ್ಯ ಸಂವಿಧಾನವನ್ನು ತರುವಂಥ ವಿಚಾರ ಇವರ ಹೇಳಿಕೆ ಹಿಂದೆ ಇದೆ ಅಂತಕ್ಕಂಥ ಒಂದು ಸಂಶಯ ನಮಗೆ ಕಾಡ್ತಾ ಇದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಏನಾದರೂ ಕೊಡದೇ ಇದ್ದಿದ್ರೆ 70% ಇರ್ತಕ್ಕಂಥ ಶೂದ್ರ ಜನಾಂಗ ಈ ದೇಶದಲ್ಲಿ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಒಬ್ಬ ದಲಿತನ ಮಗ, ಒಬ್ಬ ಚಪ್ಪಲಿ ಹೊಲಿಯವನ ಮಗ, ಒಬ್ಬ ಅಗಸನ ಮಗ, ಒಬ್ಬ ಹಮಾಲಿ ಮಾಡ್ತಕ್ಕಂಥವ್ನ ಮಕ್ಕಳು ಇವತ್ತು ವಿದ್ಯೆಯನ್ನು ಪಡೆದು ಅಧಿಕಾರಿಗಳಾಗುವಂಥ ಅವಕಾಶ ಸಿಗ್ತಿರಲೇ ಇಲ್ಲ. ಮನುವಾದ ಮತ್ತು ಮನುಷ್ಯ ಸಂಸ್ಕೃತಿ ಅಂತಕ್ಕಂಥ ಸಂವಿಧಾನದಲ್ಲಿ ಇವು ಯಾವುದೂ ಇದ್ದಿದ್ದಿಲ್ಲ. ಇವತ್ತು ಸ್ವತಂತ್ರವಾಗಿ ಬದುಕುವಂಥ ಹಕ್ಕನ್ನು, ಸ್ವತಂತ್ರವಾಗಿ ಮಾತನಾಡುವಂಥ ಹಕ್ಕನ್ನು, ಸ್ವತಂತ್ರವಾಗಿ ಸಮಾನತೆಯ ಒಂದು ಹಕ್ಕನ್ನು, ಮತದಾರರ ಹಕ್ಕನ್ನು ಕೊಡೋದ್ರ ಮುಖಾಂತರ ಮೇಲುಕೊಳ್ಳುವಂತಕ್ಕಂಥ ವ್ಯವಸ್ಥೆಯನ್ನೇ ಕಿತ್ತೊಗೆದಂಥ ಒಬ್ಬ ಮಹಾನಾಯಕ, ಮಹಾಚೇತನ ಯಾರಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವ್ಯಕ್ತಿತ್ವಕ್ಕೆ, ಈ ಸಂವಿಧಾನಕ್ಕೆ ಒಂದು ಅಪಮಾನ ಮಾಡಿದಂಥ ಒಂದು ವ್ಯವಸ್ಥೆಯನ್ನು ಶ್ರೀಗಳು ಮಾಡಿದ್ದಾರೆ. ಅದಕ್ಕೆ ನೀವು ಪೂಜ್ಯರು ಏನು ಮಾಡಬೇಕು ಅಂತಂದರೆ ಸಮುದಾಯಗಳನ್ನು ಕಟ್ಟಬೇಕು, ಸಮಾಜಗಳನ್ನು ಜಾಗೃತಿಯನ್ನಾಗಿ ಮಾಡಬೇಕು, ನೀವು ನಾಡನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ನೇರವಾಗಿ ನೀವು ಸಂವಿಧಾನವನ್ನು ವಿರೋಧ ಮಾಡುವುದನ್ನು ನೋಡಿದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ತರುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಪೂಜ್ಯರು ನೀವು ಒಂದು ಉನ್ನತ ಸ್ಥಾನದಲ್ಲಿದೆ, ಗೌರವಿತ ಸ್ಥಾನದಲ್ಲಿ ಇದ್ದಂಥವ್ರು ನೀವೆಲ್ಲ. ಅದಕ್ಕೆ ನೀವು ನಾಡನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರಿ, ಜನರನ್ನು, ಸಮುದಾಯಗಳನ್ನು ಜಾಗೃತರನ್ನಾಗಿ ಮಾಡಿ, ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡಿರಿ. ದಲಿತರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿರಿ. ಶೋಷಿತ ವರ್ಗದವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನೀವು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ವಿನಃ ಅದನ್ನು ಬಿಟ್ಟುಕೊಟ್ಟು ನೇರವಾಗಿ ನೀವು ಸಂವಿಧಾನವನ್ನು ವಿರೋಧ ಮಾಡುವುದನ್ನು ನಾವು ನೇರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಘನತೆಗೆ, ನಿಮ್ಮ ಒಂದು ಸ್ಥಾನಮಾನಕ್ಕೆ ಅದು ಗೌರವ ತರುವಂಥದ್ದಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಶ್ರೀಗಳಿಗೆ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವರ ಒಂದು ಹೇಳಿಕೆಯನ್ನು ಇಡೀ ರಾಜ್ಯಾದ್ಯಂತ ನಮ್ಮ ರಾಷ್ಟ್ರೀಯ ಸಂಘಟನೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇವರ ಹೇಳಿಕೆಯನ್ನು ಖಂಡನೆ ಮಾಡಬೇಕಂತಕ್ಕಂಥ ಒಂದು ವಿಚಾರವನ್ನು ಕೂಡ ಪ್ರತಿಯೊಬ್ಬ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.